ನನ್ನ ಜೊತೆ ಇಂಗ್ಲಿಷ್ ಓದಲು ಮತ್ತು ಬರೆಯಲು ಕಲಿಯಿರಿ. ಡೇ 4 4ನೇ ದಿನದ ಸ್ಪೆಲ್ಲಿಂಗ್ಸ್ ನೋಡೋಣ. ವ್ಯಂಜನಾಕ್ಷರಗಳಿಗೆ ಸ್ವರಾಕ್ಷರಗಳನ್ನು ಸೇರಿಸ್ತಾ ಹೋದರೆ ವರ್ಣಮಾಲೆ ಆಗ್ತದೆ, ಕಾಗುಣಿತ. ಅದೇ ಥರ ಒಂದು ವೇಳೆ ನೀವು ಇಂಗ್ಲೀಷ್ನಲ್ಲಿ ಸ್ವರಾಕ್ಷರಗಳಿಗೆ ಯಾವ ಅಕ್ಷರಗಳನ್ನು ಬರೀತಾರೆ, ವ್ಯಂಜನಾಕ್ಷರಗಳಿಗೆ ಇಂಗ್ಲೀಷ್ನಲ್ಲಿ ಯಾವ ಅಕ್ಷರಗಳನ್ನು ಬರೀತಾರೆ ಅಂತ ಕಲಿತು ಅದನ್ನು ಜೋಡಿಸ್ತಾ ಹೋದರೆ ಈಗ ನಿಮಗೆ ಇಲ್ಲಿವರೆಗೆ ಸ್ಪೆಲ್ಲಿಂಗ್ ಬಂದಿರಬೇಕು. ಯಾಕಂದರೆ ಏನೂ ಅದರಲ್ಲಿ ಕಷ್ಟ ಇಲ್ಲ. ಸ್ವರಾಕ್ಷರಗಳ ಒಂದೊಂದು ಅಕ್ಷರಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂತ ನಾನು ಕಲಿಸಿದ್ದೇನೆ. ಆ ಒಂದು ಅಕ್ಷರವನ್ನು ಹಿಡ್ಕೊಂಡು ಅದಕ್ಕೆ ಎಲ್ಲ ಸ್ವರಾಕ್ಷರಗಳನ್ನು ಸೇರಿಸ್ತಾ ಹೋಗೋದು. ಸ್ವರಾಕ್ಷರಗಳ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಅದನ್ನು ಸೇರಿಸ್ತಾ ಹೋಗೋದು, ಕೂಡಿಸ್ತಾ ಹೋಗೋದು. ಆಗ ನಿಮಗೆ ವರ್ಣಮಾಲೆ ಆಗ್ತದೆ, ಕಾಗುಣಿತ. ಆದರೂ ಸಹ ನಾನು ನಿಮಗೆ ಕಲಿಸುವ ಉದ್ದೇಶದಿಂದ ಇನ್ನಷ್ಟು ದಿನ ಈ ಸ್ಪೆಲ್ಲಿಂಗನ್ನು ಕಲಿಸ್ತೇನೆ. ಇವತ್ತು ನಾವು ಜಾಕಾರದ ಕಾಗುಣಿತ ನೋಡೋಣ. ಜೆ ಸೀರೀಸ್. ಮೇಲಿರುವ ಲೈನ್ ಇಂಗ್ಲೀಷ್ ಮತ್ತು ಕನ್ನಡ ಒಟ್ಟಿಗೆ ಇದೆ. ಅಂದರೆ ಕನ್ನಡದಲ್ಲಿ ಜಾಗೆ ಇಂಗ್ಲೀಷಲ್ಲಿ ಜೆ ಅಂತಾರೆ, ಕನ್ನಡದ ಆಗೆ ಇಂಗ್ಲೀಷಲ್ಲಿ ಎ ಅಂತಾರೆ. ಇವುಗಳನ್ನು ಕೂಡಿಸ್ತಾ ಹೋಗೋದು. ಕನ್ನಡ ಮತ್ತು ಇಂಗ್ಲೀಷನ್ನು ಹೇಳ್ತಾ ಹೋಗ್ತೇನೆ, ಓದ್ತಾ ಹೋಗ್ತೇನೆ. ನೋಡಿ, ಕನ್ನಡದಲ್ಲಿ ಜ ಪ್ಲಸ್ ಆ ಅಂದರೆ ಜ, ಇಂಗ್ಲೀಷ್ನಲ್ಲಿ ಜೆ ಪ್ಲಸ್ ಎ ಅಂದರೆ ಜ. ಕನ್ನಡದಲ್ಲಿ ಜ ಪ್ಲಸ್ ಆ ಅಂದರೆ ಜ, ಇಂಗ್ಲೀಷ್ನಲ್ಲಿ ಜೆ ಪ್ಲಸ್ ಡಬಲ್ ಎ ಅಂದರೆ ಜ. ಕನ್ನಡದಲ್ಲಿ ಜ ಪ್ಲಸ್ ಇ ಅಂದರೆ ಜಿ, ಇಂಗ್ಲೀಷ್ನಲ್ಲಿ ಜೆ ಪ್ಲಸ್ ಐ ಅಂದರೆ ಜಿ. ಕನ್ನಡದಲ್ಲಿ ಜ ಪ್ಲಸ್ ಇ ಅಂದರೆ ಜಿ, ಇಂಗ್ಲೀಷ್ನಲ್ಲಿ ಜೆ ಪ್ಲಸ್ ಡಬಲ್ ಇ ಅಂದರೆ ಜಿ. ಕನ್ನಡದಲ್ಲಿ ಜ ಪ್ಲಸ್ ಉ ಅಂದರೆ ಜೂ, ಇಂಗ್ಲೀಷ್ನಲ್ಲಿ ಜೆ ಪ್ಲಸ್ ಯು ಅಂದರೆ ಜೂ. ಕನ್ನಡದಲ್ಲಿ ಜ ಪ್ಲಸ್ ಉ ಅಂದರೆ ಜೂ, ಇಂಗ್ಲೀಷ್ನಲ್ಲಿ ಜೆ ಪ್ಲಸ್ ಡಬಲ್ ಅಂದರೆ ಜೂ. ಕನ್ನಡದಲ್ಲಿ ಜ ಪ್ಲಸ್ ರು ಅಂದರೆ ಜೃ, ಇಂಗ್ಲೀಷ್ನಲ್ಲಿ ಜೆ ಪ್ಲಸ್ ಆರ್ ಯು ಅಂದರೆ ಜೃ. ಕನ್ನಡದಲ್ಲಿ ಜ ಪ್ಲಸ್ ಎ ಅಂದರೆ ಜೆ, ಇಂಗ್ಲೀಷ್ನಲ್ಲಿ ಜೆ ಪ್ಲಸ್ ಇ ಅಂದರೆ ಜೆ. ಕನ್ನಡದಲ್ಲಿ ಜ ಪ್ಲಸ್ ಎ ಅಂದರೆ ಜೆ, ಇಂಗ್ಲೀಷ್ನಲ್ಲಿ ಜೆ ಪ್ಲಸ್ ಇ ಐ ಅಂದರೆ ಜೆ. ಕನ್ನಡದಲ್ಲಿ ಜ ಪ್ಲಸ್ ಐ ಅಂದರೆ ಜೈ, ಇಂಗ್ಲೀಷ್ನಲ್ಲಿ ಜೆ ಪ್ಲಸ್ ಎ ಐ ಅಂದರೆ ಜೈ. ಕನ್ನಡದಲ್ಲಿ ಜ ಪ್ಲಸ್ ಓ ಅಂದರೆ ಜೋ, ಇಂಗ್ಲೀಷ್ನಲ್ಲಿ ಜೆ ಪ್ಲಸ್ ಓ ಅಂದರೆ ಜೋ. ಕನ್ನಡದಲ್ಲಿ ಜ ಪ್ಲಸ್ ಓ ಅಂದರೆ ಜೋ, ಇಂಗ್ಲೀಷ್ನಲ್ಲಿ ಜೆ ಪ್ಲಸ್ ಓ ಯು ಅಂದರೆ ಜೋ. ಕನ್ನಡದಲ್ಲಿ ಜ ಪ್ಲಸ್ ಔ ಅಂದರೆ ಜೌ, ಇಂಗ್ಲೀಷ್ನಲ್ಲಿ ಜೆ ಪ್ಲಸ್ ಎ ಯು ಅಂದರೆ ಜೌ. ಕನ್ನಡದಲ್ಲಿ ಜ ಪ್ಲಸ್ ಅಮ್ ಅಂದರೆ ಜಮ್, ಇಂಗ್ಲೀಷ್ನಲ್ಲಿ ಜೆ ಪ್ಲಸ್ ಎ ಎಮ್ ಅಂದರೆ ಜಮ್. ಕನ್ನಡದಲ್ಲಿ ಜ ಪ್ಲಸ್ ಅಹ ಅಂದರೆ ಜಹ, ಇಂಗ್ಲೀಷ್ನಲ್ಲಿ ಜೆ ಪ್ಲಸ್ ಎ ಎಚ್ ಅಂದರೆ ಜಹ. ಈಗ ಮಹಾಪ್ರಾಣ ಝ, ಝಕಾರದ ಕಾಗುಣಿತ ಝ. ಈ ಝವನ್ನು ಇಂಗ್ಲೀಷ್ನಲ್ಲಿ ಜೆ ಎಚ್ ಸ ಅಂತಾರೆ, ಝೆಡ್ ಸ ಅಂತಾರೆ. ಝೆಡ್ಡಿನ ಉಚ್ಚಾರ ಝೀಸ್ ಆಗ್ತದೆ ಅಂತ ಹೇಳಿಕೊಟ್ಟಿದ್ದೇನೆ ನಿಮಗೆ ಮುಂಚೆ. ಈಗ ಝ ಅಂದರೆ ಜೆ ಎಚ್ ಅಥವಾ ಝೆಡ್ ಸೀರೀಸ್ ನೋಡೋಣ. ಮೊದಲು ಮೇಲಿರುವುದು ಒಟ್ಟಿಗೆ ಝ ಅಂದರೆ ಜೆ ಎಚ್, ಅ ಅಂದರೆ ಎ. ಇದೇ ಥರ ಅಂದರೆ ವ್ಯಂಜನಾಕ್ಷರಗಳಿಗೆ ಸ್ವರಗಳನ್ನು ಸೇರಿಸ್ತಾ ಹೋದರೆ ಸ್ವರಾಕ್ಷರಗಳನ್ನು ನಮ್ಮ ವರ್ಣಮಾಲೆ ಆಗ್ತದೆ. ಪ್ರಾಕ್ಟೀಸ್ ಮಾಡಿದ್ದೀರಿ ಅಂತ ತಿಳ್ಕೊಳ್ತೇನೆ. ಇಲ್ಲದಿದ್ದರೆ ಪುನಃ ಮಾಡಿ 5-6 ಸಲ ಮಾಡಿ ವಿಡಿಯೋ ಕೇಳಿ ಪ್ರಾಕ್ಟೀಸ್ ಮಾಡಿ. ಬರೀಲಿಕ್ಕೆ ನಾನು ನಿಮಗೆ ಹೇಳಿದ್ದೇನೆ, 4 ಗೆರೆಯ ಟ್ರೇಸಿಂಗ್ ಕಾಪಿ ಬುಕ್ ಅಂತ ಬರ್ತದೆ. ಅದರಲ್ಲಿ ಇಂಗ್ಲೀಷಲ್ಲಿ ಆಲ್ರೆಡಿ ಪ್ರಿಂಟ್ ಆಗಿದ್ದಿರ್ತದೆ ಡಾಟಲ್ಲಿ. ಅದರ ಮೇಲೆ ನೀವು ಬರೆದು ಕಲಿಬೇಕಾಗ್ತದೆ. ಬರೆದ್ರು ಎಲ್ಲರೂ ಇಂಗ್ಲೀಷು ಬರೀಲಿಕ್ಕೆ ಕಲಿಯುವವರು ಅದನ್ನು ಕಲಿತ್ರೆ ತುಂಬ ಒಳ್ಳೆಯದು. ಯಾಕಂದರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಸಹ ನೀಟ್ ಆಗ್ತದೆ. ಇಂಗ್ಲೀಷ್ ಇದು 4 ಗೆರೆಯಲ್ಲಿ ಬರೆಯುವಂಥ, ಅಂದರೆ ಕಾಪಿ ರೈಟಿಂಗ್ 4 ಮೇಲೆ ಸಹ ಹೋಗ್ತವೆ, ಕೆಳಗೆ ಸಹ ಬರ್ತವೆ, ನಡುವಿನಲ್ಲಿರ್ತವೆ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ. ಈಗ ಝ ಸೀರೀಸ್ ಓದೋಣ. ಝ ಪ್ಲಸ್ ಆ ಅಂದರೆ ಝ. ಕನ್ನಡದಲ್ಲಿ ಝ ಪ್ಲಸ್ ಆ ಅಂದರೆ ಝ, ಇಂಗ್ಲೀಷ್ನಲ್ಲಿ ಜೆ ಎಚ್ ಪ್ಲಸ್ ಎ ಅಂದರೆ ಝ. ಕನ್ನಡದಲ್ಲಿ ಝ ಪ್ಲಸ್ ಆ ಅಂದರೆ ಝ, ಇಂಗ್ಲೀಷ್ನಲ್ಲಿ ಜೆ ಎಚ್ ಪ್ಲಸ್ ಡಬಲ್ ಎ ಅಂದರೆ ಝ. ಕನ್ನಡದಲ್ಲಿ ಝ ಪ್ಲಸ್ ಇ ಅಂದರೆ ಜಿ, ಇಂಗ್ಲೀಷ್ನಲ್ಲಿ ಜೆ ಎಚ್ ಪ್ಲಸ್ ಐ ಅಂದರೆ ಜಿ. ಕನ್ನಡದಲ್ಲಿ ಝ ಪ್ಲಸ್ ಇ ಅಂದರೆ ಜಿ, ಇಂಗ್ಲೀಷ್ನಲ್ಲಿ ಜೆ ಎಚ್ ಪ್ಲಸ್ ಡಬಲ್ ಇ ಅಂದರೆ ಜಿ. ಕನ್ನಡದಲ್ಲಿ ಝ ಪ್ಲಸ್ ಉ ಅಂದರೆ ಝೂ, ಇಂಗ್ಲೀಷ್ನಲ್ಲಿ ಜೆ ಎಚ್ ಪ್ಲಸ್ ಯು ಅಂದರೆ ಝೂ. ಕನ್ನಡದಲ್ಲಿ ಝ ಪ್ಲಸ್ ಉ ಅಂದರೆ ಜೂ,
ಇಂಗ್ಲೀಷ್ನಲ್ಲಿ ಜೆ ಎಚ್ ಪ್ಲಸ್ ಡಬಲ್ ಒ ಅಂದರೆ ಜೂ. ಕನ್ನಡದಲ್ಲಿ ಝ ಪ್ಲಸ್ ರು ಅಂದರೆ ಜ್ರು. ಇಂಗ್ಲೀಷ್ನಲ್ಲಿ ಜೆ ಎಚ್ ಪ್ಲಸ್ ಆರ್ ಯು ಅಂದರೆ ಜ್ರು. ಕನ್ನಡದಲ್ಲಿ ಝ ಪ್ಲಸ್ ಎ ಅಂದರೆ ಜೆ. ಇಂಗ್ಲೀಷ್ನಲ್ಲಿ ಜೆ ಎಚ್ ಪ್ಲಸ್ ಇ ಅಂದರೆ ಜೆ. ಕನ್ನಡದಲ್ಲಿ ಝ ಪ್ಲಸ್ ಎ ಅಂದರೆ ಜೆ. ಇಂಗ್ಲೀಷ್ನಲ್ಲಿ ಜೆ ಎಚ್ ಪ್ಲಸ್ ಇ ಐ ಅಂದರೆ ಜೈ. ಕನ್ನಡದಲ್ಲಿ ಝ ಪ್ಲಸ್ ಐ ಅಂದರೆ ಜೈ. ಇಂಗ್ಲೀಷ್ನಲ್ಲಿ ಜೆ ಎಚ್ ಪ್ಲಸ್ ಎ ಐ ಅಂದರೆ ಜೈ. ಕನ್ನಡದಲ್ಲಿ ಝ ಪ್ಲಸ್ ಓ ಅಂದರೆ ಜೋ. ಇಂಗ್ಲೀಷ್ನಲ್ಲಿ ಜೆ ಎಚ್ ಪ್ಲಸ್ ಓ ಅಂದರೆ ಜೋ. ಕನ್ನಡದಲ್ಲಿ ಝ ಪ್ಲಸ್ ಓ ಅಂದರೆ ಝೋ. ಇಂಗ್ಲೀಷ್ನಲ್ಲಿ ಜೆ ಎಚ್ ಪ್ಲಸ್ ಓ ಯು ಅಂದರೆ ಝೋ. ಕನ್ನಡದಲ್ಲಿ ಝ ಪ್ಲಸ್ ಔ ಅಂದರೆ ಝೌ. ಇಂಗ್ಲೀಷ್ನಲ್ಲಿ ಜೆ ಎಚ್ ಪ್ಲಸ್ ಎ ಯು ಅಂದರೆ ಝೌ. ಕನ್ನಡದಲ್ಲಿ ಝ ಪ್ಲಸ್ ಅಮ್ ಅಂದರೆ ಝಮ್. ಇಂಗ್ಲೀಷಲ್ಲಿ ಜೆ ಎಚ್ ಪ್ಲಸ್ ಎ ಎಮ್ ಅಂದರೆ ಝಮ್. ಕನ್ನಡದಲ್ಲಿ ಝ ಪ್ಲಸ್ ಅಹ ಅಂದರೆ ಜಹ. ಇಂಗ್ಲೀಷ್ನಲ್ಲಿ ಜೆ ಎಚ್ ಪ್ಲಸ್ ಎ ಎಚ್ ಅಂದರೆ ಜಹ. ಇದನ್ನು ಝೆಡ್ ಉಪಯೋಗಿಸಿ ಸಹ ಬರಿಬಹುದು ಅಂತ ಹೇಳಿದ್ದೇನೆ. ಜೆ ಎಚ್ ಝೆಡ್ ಜಾಗದಲ್ಲಿ ಝೆಡ್ ಸಹ ಬರ್ತದೆ. ಈಗ ನ್ಯಾಕಾರದ ಕಾಗುಣಿತ. ನ್ಯಾ ಅಂದರೆ ಅನುನಾಸಿಕ, ನೇಸಲ್, ಮೂಗಿನಿಂದ ಉಚ್ಚಾರ ಮಾಡುವಂಥ ಅಕ್ಷರಗಳು. ಇವುಗಳ ಉಪಯೋಗ ಇದು ಪ್ರಜ್ಞಾ, ವಿಜ್ಞಾನ ಹೀಗೆಲ್ಲ ಹೇಳುವಾಗ ಬರ್ತದೆ. ನಾವು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡುವಾಗ ಇವುಗಳನ್ನು ಉಪಯೋಗಿಸ್ತೇವೆ, ಬಟ್ ಭಾಳ ಕಡಿಮೆ ಉಪಯೋಗ. ಅದೇ ಥರ ನ್ಯಾ ಅಕ್ಷರಕ್ಕೆ ಆ ಸೇರಿಸಿದ್ರೆ ನ್ಯಾ ಆಗ್ತದೆ. ಎನ್ ವೈ ಪ್ಲಸ್ ಡಬಲ್ ಎ ಅಂದರೆ ನ್ಯಾ. ಈಗ ಟಕಾರದ ಕಾಗುಣಿತ ಕಲಿಯೋಣ. ಟಿ ಸೀರೀಸ್. ಕನ್ನಡದಲ್ಲಿ ಟ ಪ್ಲಸ್ ಆ ಅಂದರೆ ಟ. ಇಂಗ್ಲೀಷ್ನಲ್ಲಿ ಟಿ ಪ್ಲಸ್ ಎ ಅಂದರೆ ಟ. ಕನ್ನಡದಲ್ಲಿ ಟ ಪ್ಲಸ್ ಆ ಅಂದರೆ ಟ. ಇಂಗ್ಲೀಷ್ನಲ್ಲಿ ಟಿ ಪ್ಲಸ್ ಡಬಲ್ ಎ ಅಂದರೆ ಟ. ಕನ್ನಡದಲ್ಲಿ ಟ ಪ್ಲಸ್ ಇ ಅಂದರೆ ಟಿ. ಇಂಗ್ಲೀಷ್ನಲ್ಲಿ ಟಿ ಪ್ಲಸ್ ಐ ಅಂದರೆ ಟಿ. ಕನ್ನಡದಲ್ಲಿ ಟ ಪ್ಲಸ್ ಇ ಅಂದರೆ ಟಿ. ಇಂಗ್ಲೀಷ್ನಲ್ಲಿ ಟಿ ಪ್ಲಸ್ ಡಬಲ್ ಇ ಅಂದರೆ ಟಿ. ಕನ್ನಡದಲ್ಲಿ ಟ ಪ್ಲಸ್ ಉ ಅಂದರೆ ಟು. ಇಂಗ್ಲೀಷ್ನಲ್ಲಿ ಟಿ ಪ್ಲಸ್ ಯು ಅಂದರೆ ಟು. ಕನ್ನಡದಲ್ಲಿ ಟ ಪ್ಲಸ್ ಊ ಅಂದರೆ ಟೂ. ಇಂಗ್ಲೀಷ್ನಲ್ಲಿ ಟಿ ಪ್ಲಸ್ ಡಬಲ್ ಅಂದರೆ ಟೂ. ಕನ್ನಡದಲ್ಲಿ ಟ ಪ್ಲಸ್ ರು ಅಂದರೆ ಟ್ರೂ. ಇಂಗ್ಲೀಷ್ನಲ್ಲಿ ಟಿ ಪ್ಲಸ್ ಆರ್ ಯು ಅಂದರೆ ಟ್ರೂ. ಕನ್ನಡದಲ್ಲಿ ಟ ಪ್ಲಸ್ ಎ ಅಂದರೆ ಟೇ. ಇಂಗ್ಲೀಷ್ನಲ್ಲಿ ಟಿ ಪ್ಲಸ್ ಇ ಅಂದರೆ ಟೇ. ಕನ್ನಡದಲ್ಲಿ ಟ ಪ್ಲಸ್ ಎ ಅಂದರೆ ಟೇ. ಇಂಗ್ಲೀಷ್ನಲ್ಲಿ ಟಿ ಪ್ಲಸ್ ಇ ಐ ಅಂದರೆ ಟೇ. ಕನ್ನಡದಲ್ಲಿ ಟ ಪ್ಲಸ್ ಐ ಅಂದರೆ ಟೈ. ಇಂಗ್ಲೀಷ್ನಲ್ಲಿ ಟಿ ಪ್ಲಸ್ ಎ ಐ ಅಂದರೆ ಟೈ. ಕನ್ನಡದಲ್ಲಿ ಟ ಪ್ಲಸ್ ಓ ಅಂದರೆ ಟೋ. ಇಂಗ್ಲೀಷ್ನಲ್ಲಿ ಟಿ ಪ್ಲಸ್ ಓ ಅಂದರೆ ಟೋ. ಕನ್ನಡದಲ್ಲಿ ಟ ಪ್ಲಸ್ ಓ ಅಂದರೆ ಟೋ. ಇಂಗ್ಲೀಷ್ನಲ್ಲಿ ಟಿ ಪ್ಲಸ್ ಓ ಯು ಅಂದರೆ ಟೋ. ಕನ್ನಡದಲ್ಲಿ ಟ ಪ್ಲಸ್ ಔ ಅಂದರೆ ಟೌ. ಇಂಗ್ಲೀಷ್ನಲ್ಲಿ ಟಿ ಪ್ಲಸ್ ಎ ಯು ಅಂದರೆ ಟೌ. ಕನ್ನಡದಲ್ಲಿ ಟ ಪ್ಲಸ್ ಅಮ್ ಅಂದರೆ ಟಮ್. ಇಂಗ್ಲೀಷ್ನಲ್ಲಿ ಟಿ ಪ್ಲಸ್ ಎ ಎಮ್ ಅಂದರೆ ಟಮ್. ಕನ್ನಡದಲ್ಲಿ ಟ ಪ್ಲಸ್ ಅಹ ಅಂದರೆ ಟಹ. ಇಂಗ್ಲೀಷ್ನಲ್ಲಿ ಟಿ ಪ್ಲಸ್ ಎ ಎಚ್ ಅಂದರೆ ಟಹ.